ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಈ ಮುಂಚೆ ಮಾಡಿರೋ ಎಲ್ಲ ಕಿರುಚಿತ್ರಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಅದೇ ರೀತಿ ಈ ಚಿತ್ರ ಕೂಡ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನು ನೋಡಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗ ಹೊಸದಾಗಿ ಹೈಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ನೀವು ಹೈಪ್ ಬಟನ್ ಒತ್ತೋದ್ರಿಂದ ನಮ್ಮ ವಿಡಿಯೋ ಇನ್ನು ಎಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಹಾಗೆ ಒಬ್ಬರು 3 ಸರಿ ಹೈಪ್ ಮಾಡ್ಬೋದು. ಇನ್ಯಾಕೆ ತಡ, ಬನ್ನಿ ಮೂವಿ ನೋಡೋಣ. ಮದುವೆ, ಮ್ಯಾರೇಜ್ ಮ್ಯಾರೇಜ್ ಮ್ಯಾರೇಜ್. ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಯಾಕೆ ಆಗ್ತೀವಿ ಅಂತಾನೆ ಗೊತ್ತಿಲ್ಲ. ಈ ವಯಸ್ಸಾದವ್ರಿಗೆ ನಮಗ್ ಮದುವೆ ಮಾಡ್ಲಿ ಅನ್ನೋದು ಇವ್ರಿಗೆ ಗೊತ್ತೋಗಲ್ಲ. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಹಲೋ, ಲವ್ ಬ್ರೇಕಪ್ನ ಫೀಲ್ ಮಾಡಕ್ಕೆ ಬಿಡ್ತಾ ಇಲ್ಲ ನಮ್ಮಪ್ಪ ಅಂದ್ಕೊಂಡಿದ್ದೀಯಾ? ವಿಷ್ಣು ಸರ್ ರೇಂಜ್ಗೆ ಬಿಲ್ಡಪ್ ಕೊಡಬೇಡ. ಬ್ರೇಕಪ್ ಒಂದು ನಿನಗೇನು ಹೊಸದಲ್ಲ. ಲವ್ ಮುಚ್ಚೋ ಕಂಡಿದ್ದೀನಿ. ನಿನಗೋಸ್ಕರ ಒಂದು ಹುಡುಗಿ ನೋಡೀನಿ, ನಾಳೆ ನೋಡ್ಕೊಂಬ. ಅಪ್ಪ ನನಗೆ ಇವಾಗಲೇ ಮದುವೆ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು ಅಲ್ಲಪ್ಪ. ಇನ್ನು ಸಣ್ಣ ಪಾಪು ನೋಡು, ಅದಕ್ಕೆ ಮದುವೆ ಬೇಡ. ಹುಡುಗಿರೆಲ್ಲ ಅಂಕಲ್ ಅಂತ ಕರೀತಾರೆ ನೋಡು, ಮೊದಲು ಮದುವೆ ಮಾಡ್ಕೋ. ಅಪ್ಪ ಒಂದು ಸರಿ ಯೋಚನೆ ಮಾಡಪ್ಪ. ಏನು ಯೋಚನೆ ಮಾಡೋದಿಲ್ಲ, ಹೋಗ್ಬೇಕಾದ್ರೆ ಪಂಚೆ ಹಾಕ್ಕೊಂಡು ಹೋಗು. ಏನೋ ಪಂಚನ ಸೀನೇ ಇಲ್ಲ ಅಪ್ಪ. ನನಗೆ ಪಂಚ ಸರಿಯಾಗಿ ಉಟ್ಕೊಳಕ್ ಬರಲ್ಲಪ್ಪ. ಆ ಹುಡುಗಿ ಮುಂದೆ ಏನಾದ್ರು ಬಿಚ್ಚೋದ್ರೆ ಮರ್ಯಾದೆ ಹೋಗುತ್ತೆ. ಅದು ನಮ್ಮ ಸಂಪ್ರದಾಯ. ಬೇಕಿದ್ರೆ ಒಳಗಡೆ ಪಟಪಟಿ ಚಡ್ಡಿ ಹಾಕೊಂಡು ಹೋಗು. ಹುಡುಗಿ ಲಕ್ಷಣವಾಗಿದ್ದಾಳೆ, ಮುಚ್ಕೊಂಡು ಒಪ್ಕೊಂಡು ಬಾ. ಎಲ್ಲ ನೀನೇ ಡಿಸೈಡ್ ಆದ್ಮೇಲೆ ಇನ್ನೇನೈತೆ? ಡೈರೆಕ್ಟ್ ಕಲ್ಯಾಣ ಮಂಟಪಕ್ಕೆ ಬಂದು ತಾಳಿ ಕಟ್ತೀನಿ ಬಿಡು. ಇದೇ ನಕ್ರ ಬೇಡ ಅನ್ನೋದು. ಹೇಳ್ದಷ್ಟು ಮಾಡು, ಬಾಯ್. ನೀನಪ್ಪ ಆದರೆ ನಾನು ನಿನ್ನ ಮಗ. ನಿನಗೆ ಅಷ್ಟಿರ್ಬೇಕಾದ್ರೆ ಇನ್ನು ನನಗೆ ಅಷ್ಟಿರಬೇಡ. ಏನು ಹಂಗೆ ನೋಡ್ತಾ ಇದೀಯ? ನಾನೇ ಗಣೇಶ್, ಮಧು ಮಗ. ಮಧು? ಓ ನೀನೇನಾ ಹುಡುಗಿ? ಒಳಗೆ ಬನ್ನಿ. ಬರ್ತೀನಿ, ಅದಕ್ಕೆಲ್ಲ ಬಂದಿರೋದು. ಕೂತ್ಕೊಳ್ಳಿ. ಒಬ್ಳೇ ಇರ್ತೀಯಾ? ಇಲ್ಲ, ಫ್ರೆಂಡ್ ಇರ್ತಾಳೆ, ಆಫೀಸ್ಗೆ ಹೋಗಿದ್ದಾಳೆ. ಏನಾದರೂ ತಗೋತೀರಾ? ಟೀ, ಕಾಫಿ? ಆ್ಯಶ್ ಟ್ರೈ ಬೇಕು. ನೀನು ಸ್ಮೋಕ್ ಮಾಡ್ತೀಯಾ? ಇಲ್ಲ, ಅವಾಗ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರದ್ದು. ಗಣೇಶ್ ಅಂದ ಕೂಡಲೇ ಚಾಕ್ಲೇಟ್ ಬಾಯ್ ಅನ್ಕೋಬೇಡ, ಪಕ್ಕ ಸಿಗರೇಟ್ ಬಾಯ್. ಫೀಲ್ ಫ್ರೀ. ನಿಮ್ಮ ಮನೆ ಅನ್ಕೋ, ನಿಮ್ಮ ಮನೆಯೇ. ನಾನು ಬಂದಿರೋದು, ಆದರೂ ಮುಜುಗರ ಪಡಬೇಡ. ಈ ಮದುವೆ ಇಷ್ಟನಾ ನಿನಗೆ? ಮನೇಲಿ ಫೋರ್ಸ್ ಮಾಡಿದರೆ ಹೇಳು, ಮನೇಲಿ ಮಾತಾಡಿ ನಾನು ಸೆಟ್ ಮಾಡ್ತೀನಿ. ಹಾಗೇನಿಲ್ಲ. ಬಾಯ್ ಫ್ರೆಂಡ್ ಯಾರು ಇದ್ದಾರಾ? ಇಲ್ಲ. ಇದ್ರೆ ಹೇಳು, ನಾನೇ ಮುಂದೆ ನಿಂತು ನಿಮ್ಮಿಬ್ರಿಗೆ ಮದುವೆ ಮಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ಹೆಣ್ಣು ನೋಡೋಕೆ ಹೋದಾಗ ಹಿಂಗೆ ಆಗಿತ್ತು. ನಾನೇ ಮುಂದೆ ನಿಂತು ಅವ್ರಿಗೆ ಮದುವೆ ಮಾಡಿದ್ದೆ. ಸರಿ, ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ತೀನಿ. ನನಗೆ ಈ ಸುಳ್ಳು ಪಳ್ಳು ಎಲ್ಲ ಹೇಳಿ ಅಭ್ಯಾಸ ಇಲ್ಲ.
ನಮ್ಮಪ್ಪ ನನ್ನ ಬಗ್ಗೆ ನಿಮ್ಮ ಮನೇಲಿ ಏನು ಒಪ್ಪಿಸಿದಾರೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಹೇಳ್ತೀನಿ ಕೇಳು. ನೋಡು ಮಧು, ನೀ ನನ್ನ ಮದುವೆ ಆದರೆ ಲೈಫ್ ಲಾಂಗ್ ಅಳ್ತಾನೆ ಇರಬೇಕಾಗುತ್ತೆ ನೋಡು. ಏ ನಿಜ, ನಾನು ಚೈನ್ ಸ್ಮೋಕರು, ಕಲಿಯುಗದ ಕುಡುಕ, ಚೀಪ್ ಲಿಕ್ಕರ್ ಬಿಟ್ಟರೆ ಬೇರೆ ಎಣ್ಣೆ ಮುಟ್ಟೋದೇ ಇಲ್ಲ. ಪಾಸ್ಟಲ್ಲಿ ಒಂದು 4-5 ಹುಡುಗಿರ ಜೊತೆ ಟೈಮ್ ಪಾಸ್ ಮಾಡಿದ್ದೆ, ಆದರೆ ಅದ್ರ ಬಗ್ಗೆ ಇವಾಗ ಕೇಳಬೇಡ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನನ್ನ ಪಕ್ಕಾ ಆಂಟಿ ಲವರ್. ಇಷ್ಟಕ್ಕೆ ಶಾಕ್ ಆದರೆ ಹೆಂಗೆ ಮಧು? ನಾನಿನ್ನು ಗಾಂಜಾ, ಹುಕ್ಕ, ಕೊಕೈನು, ಅಬ್ಬೋ ಇನ್ನು ದೊಡ್ಡ ಲೀಸ್ಟೇ ಇದೆ. ನಿಜ, ನಾನು ಮಾಡಿದಿರೋ ಹಲ್ಕಟ್ಟು ಕೆಲಸನೇ ಇಲ್ಲ. ಇವೆಲ್ಲ ಇಲ್ಲ ಅಂದರೆ ನಂಗೆ ದಿನಾನೇ ಕಳೆಯಲ್ಲ. ಮತ್ತೆ ಅಂಕಲು ನಿಮ್ಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತ ಹೇಳಿದ್ರು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು ದೊಡ್ಡವ್ರು ಹೇಳಿಲ್ವಾ? ಅದನ್ನೇ ನಮ್ಮಪ್ಪ ಫಾಲೋ ಮಾಡ್ತಿರೋದು. ಇವಾಗ ಏನು ಮಾಡು ಅಂತೀರಾ ನನ್ನ? ನೋಡು ಮಧು, ನೀನು ನೋಡೋಕೆ ಕ್ಯೂಟಾಗೇ ಇದೆಯಾ, ನಿನ್ನ ಬಿಟ್ಕೊಡೋಕೆ ನನಗೂ ಬೇಜಾರಾಗುತ್ತೆ. ಆದರೆ ಒಂದು ಹುಡುಗಿ ಲೈಫ್ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ. ನಾನು ಹೇಳೋದು ಹೇಳಿದ್ದೀನಿ, ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಈ ಮಧ್ಯೆ ಇಷ್ಟ ಇಲ್ಲ ಅಂತ ಮನೇಲೇ ಹೇಳ್ಬೋದಿತ್ತಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ? ಈ ಮ್ಯಾಟ್ ಏನಾದರೂ ನಮ್ಮ ಅಪ್ಪಂಗೆ ಹೇಳಿದ್ರೆ ಬೆಳೆದಿರೋ ಮಗ ಅಂತ ನೋಡಿದೆ ಬೆಲ್ಟ್ ಕಿತ್ತೋಂಗೆ ಹೊಡಿತಾರೆ. ಅದಕ್ಕೆ ನಿಮ್ಮ ಅಪ್ಪಂಗೆ ಕಾಲ್ ಮಾಡಿಬಿಟ್ಟು ಏನೋ ಒಂದು ರೀಸನ್ ಹೇಳಿ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡು. ತೆಗಿ ಫೋನು, ಕಾಲ್ ಮಾಡಿ ನಿಮ್ಮ ಅಪ್ಪಗ. ಹಲೋ ಅಪ್ಪ, ಅವ್ರು ಬಂದಿದ್ರು. ಹುಡುಗ ನನಗೋಕೆ, ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಫಿಕ್ಸ್ ಮಾಡಿ. ಹೇಳಿದೆ ರೀ. ಏನು ಹೇಳಿದ್ರಿ ನೀವು? ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಇಲ್ಲ, ನನಗೆ ನೀವು ನಿಜವಾಗ್ಲೂ ಇಷ್ಟ ಆದ್ರಿ. ಅಲ್ಲ ರೀ, ನಿಮ್ಮ ಮುಂದೆ ಇವೆಲ್ಲ ಇಟ್ಕೊಂಡು ನನ್ನ ಬಗ್ಗೆ ದೊಡ್ಡ ರಾಮಾಯಣ ಹೇಳಿದ್ರೆ ನಾನು ಇಷ್ಟ ಆದ್ನಾ? ಹಾಂ, ನನಗೆ ನಿಮ್ಮ ಹಾನೆಸ್ಟಿ ಇಷ್ಟ ಆಯಿತು. ನಾನು ನಿಮ್ಮಂಥ ಹುಡುಗನ್ನೇ ಹುಡುಕ್ತಾ ಇದ್ದೆ. ಇಷ್ಟು ದಿನ ಯಾರ್ಯಾರೋ ಬಂದು ಹೋಗ್ತಾ ಇದ್ರು, ನೀವೇ ನನಗೆ ಪರ್ಫೆಕ್ಟ್. ಏನು ಮಾತಾಡ್ತಾ ಇದೀಯಾ ಮಧು? ಬೆಳಿಗ್ಗೆ ನನಗಿಂತ ಚೀಪ್ ಲಿಕ್ಕರ್ ಯಾವುದಾದ್ರೂ ಕುಡಿದ್ಯಾ ಹೆಂಗೆ? ಏ ಇಲ್ಲ, ಜಸ್ಟ್ 90 ಹೊಡೆದೆ ಅಷ್ಟೇ. ಏನು ಗೊತ್ತಾ, ಬನ್ನಿ ಇಲ್ಲಿ. ನನಗೂ ತುಂಬ ದಿನದಿಂದ ಚೀಪ್ ಲಿಕ್ಕರ್ ಕುಡಿಬೇಕಂತ ತುಂಬ ಆಸೆ ಇತ್ತು. ಇರಿ, ಹೋಗಿ 2 ಗ್ಲಾಸ್ ತರ್ತೀನಿ, ಇಬ್ಬರು ಸೇರ್ಕೊಂಡು ಕುಡಿಯೋಣ. ಹಲೋ ನಿಂತ್ಕೊಳ್ರಿ, ಎಲ್ಲಿ ಹೋಗ್ತಾ ಇದ್ದೀರಾ? ಸ್ನ್ಯಾಕ್ಸ್ ಏನಾದರೂ ಆರ್ಡ್ರ್ ಮಾಡಲಾ? ಚಿಕನ್ ಓಕೆನಾ? ನಿನ್ನ ಕಡೆಯಿಂದ ಈ ಆ್ಯಂಗಲ್ ಅಸಲು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು. ಆ್ಯಕ್ಚುಲಿ ನಾನು ಹಿಂಗೆ ಇರೋದು. ಮೊದಲು ಒಬ್ಬಳೇ ಕುಂತು ಕುಡಿಯೋಕೆ ಬೋರ್ ಆಗ್ತಿತ್ತು. ಮದುವೆ ಆದಮೇಲೆ ಇಬ್ಬರು ಸೇರಿ ಕುಡಿಯೋಣ. ಅಮ್ಮ ತಾಯಿ, ನಾನು ಬಂದಾಗ ನಿನ್ನ ಭಯ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಇವಾಗ ನಿನ್ನ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಭಯ ಯಾಕೆ? ನಾವಿಬ್ಬರು ಕರೆಕ್ಟ್ ಸಿಂಕ್ ಆಗ್ತೀವಿ. ಮೇಡ್ ಫಾರ್ ಈಚ್ ಅದರ್. ಆ್ಯಕ್ಚುಲಿ ಏನಂದರೆ, ಇದು ಯಾವುದು ನಂಗೆ ಅಭ್ಯಾಸ ಇಲ್ಲ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು. ನಂಗೆ ಬ್ರೇಕಪ್ ಆದಾಗಲೂ ಫೀಲ್ಗೋಸ್ಕರ ಕೈಲಿ ಎಣ್ಣೆ ಇಟ್ಕೊಂಡು ಸಾಂಗ್ ಕೇಳ್ತೀನಿ ಬಿಟ್ಟರೆ ಒಂದು ಸರಿನೂ ಕುಡ್ದಿಲ್ಲ. ನಿಜನಾ? ನನಗೆ ಇವಾಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಇದನ್ನು ನಮ್ಮ ಮನೇಲಿ ಹೇಳಿದ್ರೆ ನಮ್ಮಪ್ಪ ಒಪ್ತಿಲ್ಲ. ಅದಕ್ಕೆ ಇದೆಲ್ಲ ಸೆಟಪ್. ದೇವ್ರಾಣೆ. ಗೊತ್ತು. ಏನು ಗೊತ್ತಾ? ಮತ್ತಿದೆಲ್ಲ ಗೊತ್ತಿದ್ರೆ ಮತ್ತೆ ಯಾಕೆ ಇಷ್ಟೊತ್ತು ಸುಮ್ಮನೆ ಇದ್ರಿ? ನೀನೇನೋ ಡ್ರಾಮಾ ಪ್ರಿಪೇರ್ ಆಗಿ ಬಂದಿದ್ಯಲ್ಲ, ನೋಡೋಣ ಅಂತ ಸುಮ್ಮನೆ ಇದ್ದೆ. ಹೌದು, ನನ್ನ ಬಗ್ಗೆ ನಿಮಗೆ ಹೆಂಗೆ ಗೊತ್ತು? ನನ್ನಿಂದ ಸ್ಪೈ ಏನಾದ್ರು ಇಟ್ಟಿದ್ದೀರಾ? ಅಂಥ ಸೀನ್ ಏನಿಲ್ಲ ಬಿಡು. ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಂದರೆ ನಾವು ಆಲ್ರೆಡಿ ಮೀಟ್ ಆಗಿದ್ದೀವಾ? ಸರಿಯಾಗಿ ನೆನ್ಪು ಮಾಡ್ಕೊ. ನೆನಪಾಯ್ತಾ? ಎಷ್ಟು ನೆನಪು ಮಾಡ್ಕೊಂಡ್ರು ನಿನ್ನ ಮುಖ ನೋಡಿದ ನೆನಪು ನನಗಿಲ್ಲ. ಹೌದಾ? ಒಂದು 10 ವರ್ಷದ ನಂದಿ ಸ್ಕೂಲಲ್ಲಿ ಒಂದು ಹುಡುಗಿ 2 ಜಡೆ ಬಿಟ್ಕೊಂಬಂದು ನಿನಗೆ ಪ್ರಪೋಸ್ ಮಾಡಿದ್ಲು. ನೆನಪಿದೆನಾ? ಹಾಂ, ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದು ಸ್ವಲ್ಪ ನೆನಪು ಅಷ್ಟೇ. ಅದೇ ಹುಡುಗಿನೇ ನಾನು. ಏನೋ ಆ ಹುಡುಗಿ ನೀನಾ? ಏನು ಕುಕ್ಕರ್ ತಿಂತೀಯಾ? ಅದೇನು ಲವ್ ಲೆಟ್ರಾ? ಯಾರು ಲವ್ ಮಾಡೋದು ಕಾಡಿಸ್ತಾ ಇದ್ದಾರಾ? ಹಂಗೇನಿದ್ರೆ ನಾನು ನೋಡ್ಕೊಂತೀನಿ. ಅಯ್ಯೋ ಹಾಗೇನಿಲ್ಲ. ಚಾಕ್ಲೇಟ್ ತನಕ ದುಡ್ಡು ಬೇಕಾ? ಅದಲ್ಲ. ಮತ್ತೆ ಅದು ನನಗೆ ನೀವಂದರೆ ತುಂಬ ಇಷ್ಟ.
ಐ ಲವ್ ಯು. ಏನೋ ನೀ ನನ್ನ ಲವ್ ಮಾಡಕ್ಕಂತೀಯ? ನಿನ್ನ ಮಕ್ಕ ಯಾವತ್ತಾದ್ರೆ ಕಾರಣ ನೋಡ್ಕೊಂಡೀಯ ನೀನು? ನಿನ್ನ ಕೋಳಿ ಜಡೆ ಲವ್ ಮಾಡ್ತಾಳೆ ಅಂತೆ. ಲವ್ ಒಳ್ಳೆ ಚೈಲ್ಡ್ ಇದ್ದಂಗಿದೆಯಾ ನೋಡು. ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಲವ್ ಮಾಡ್ತಾಳೆ ಅಂತ. ಲವ್ ತಗೋ, ಕುರುಕುರೆ ತಿಂದ್ಬಿಟ್ಟು ಮನೆಗೆ ಹೋಮ್ವರ್ಕ್ ಮಾಡ್ಕೊಮ್ಮ, ಆಯ್ತಾ? ಓಕೆ, ಲವ್ ಅಂತೆ ಲವ್. ನನಗೆ ಇನ್ಸಲ್ಟ್ ಮಾಡಿದೆ ಅಲ್ಲ, ಇದಕ್ಕೊಂದು ದಿನ ರಿವೆಂಜ್ ತೊಗೊತೀನಿ. ಏನು ಆ 2 ಜಡೆ ಹುಡುಗಿ ನೀನಾ? ಸಾಕು ನಿಲ್ಲಿಸು. ಪಿ ಯು ಸಿಯಲ್ಲಿ ಪ್ರೇಮ, ಡಿಗ್ರಿಯಲ್ಲಿ ದಿವ್ಯಾ, ಆಫೀಸಲ್ಲಿ ಜಯ, ಇವರೆಲ್ಲ ನಿನ್ನ ಜೊತೆ ಯಾಕೆ ಬ್ರೇಕಪ್ ಮಾಡ್ಕೊಂಡ್ರು ಅಂತ ಗೊತ್ತಾ? ಅಂದರೆ ಇದೆಲ್ಲ ನಿನ್ ಸ್ಕೆಚ್ಚಾ? ಅಷ್ಟೇ ಅಲ್ಲ, ಬ್ರೋಕರ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಈ ಸಂಬಂಧ ಕೂಡ ನಾನೇ ಸೆಟ್ ಮಾಡಿದ್ದು. ಏನೋ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ರಿಜೆಕ್ಟ್ ಮಾಡೋದಕ್ಕೆ ಈ ರೇಂಜ್ಗೆ ರಿವೆಂಜ್ ತಗೊಳ್ಳೋದು? ಬರೀ ರಿಜೆಕ್ಟ್ ಮಾಡಿದರೆ ಇಷ್ಟ ಇಲ್ಲ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಡ್ತಿದ್ದೆ. ಬಟ್ ನಿನ್ನನ್ನು ಇನ್ಸಲ್ಟ್ ಮಾಡಿದೆ, ಅದು ನನ್ನ ಈಗೋನ ಹರ್ಟ್ ಮಾಡ್ತು. ಅಷ್ಟಕ್ಕೂ ಇದಲ್ಲ ರಿವೆಂಜ್. ನಾಳೆ ನಿನ್ನ ಮದುವೆ ಆದಮೇಲೆ ಇದೆ ನಿನಗೆ. ಹಂಗಲ್ಲ ಮಧು, ಏನೋ ಗೊತ್ತಿಲ್ಲದೆ ಆಗಿದ್ದು, ಅದಕ್ಕೆಲ್ಲ ಹಿಂಗೆ ಮಾಡೋದಾ? ಆವಾಗ ಗೊತ್ತಿಲ್ಲದೆ ಆಗಿರೋ ತಪ್ಪಕ್ಕೆ ಇವಾಗ ಫಸ್ಟ್ ಸಾರಿ ಕೇಳು. ಏನೋ ಸಾರಿನಾ? ನಾನಾ? ಚಾನ್ಸೇ ಇಲ್ಲ. ಹೌದಾ? ಇಷ್ಟೊತ್ತು ನೀನು ಮಾಡಿರೋ ಓವರ್ ಆ್ಯಕ್ಟಿಂಗ್ ಎಲ್ಲ ರೆಕಾರ್ಡ್ ಆಗಿದೆ. ಇದನ್ನು ನಿಮ್ಮ ಅಪ್ಪನ ಕಳಿಸಿದ್ರೆ ಇವಾಗಾದರೂ ಸಾರಿ ಕೇಳ್ತೀಯೋ ಇಲ್ವೋ? ಸರಿ, ಕೇಳ್ತೀನಿ. ಮಧು ಮೇಡಮ್, ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ನಿಮ್ಮ ಮಧುರವಾದ ಮನಸ್ಸು ನೋಯಿಸಿದ್ದಕ್ಕೆ ನನ್ನ ಕ್ಷಮಿಸಿ. ಕ್ಷಮಿಸಿದ್ದೀನಿ. ಯಾರು? ನಮ್ಮ ಮಾವನ? ಹೌದು. ಏನಂತೆ? ಅದೇ ಪಂಚೆ ಹಾಕ್ಕೊಂಡು ಹೋಗಿದೆಯಾ ಇಲ್ಲ, ಸೊಸೆ ಜೊತೆ ಒಂದು ಸೆಲ್ಫಿ ತೆಗೆದು ಕಳಿಸು ಅಂತ ಹಾಕಿದ್ದಾರೆ. ಹೌದಾ? ಬನ್ನಿ ಮತ್ತೆ ತೆಗೆಸ್ಕೊಳ್ಳೋಣ. ಸರಿ, ನಾನು ಹೋಗ್ತೀನಿ. ಹೋಗು. ಮತ್ತೆ ಮದುವೆ ಮಂಟಪದಲ್ಲಿ ಮೀಟ್ ಮಾಡೋಣ. ಹಲೋ ಮಿಸ್ಟರ್ ಗಣಿ ಅವರೇ, ನಿಮ್ಮ ಡ್ರಾಮಾಕ್ಕೆ ಅಂತ ತಂದಿರೋ ಪ್ರಾಪರ್ಟೀಸ್ ಇಲ್ಲೇ ಇದೆ, ಬಂದು ತೊಗೊಂಡೋಗಿ. ಬೆಳಿಗ್ಗೆ ಯಾರ ಮುಖ ನೋಡ್ತೇನೆ ರಾಕ್ಷಸ ಕೈ ಚಿಕ್ಕ